ಏನಂದ್ರು? ಅವಳು ಹೋಗಲ್ವಂತೆ, ಹಠ ಹಿಡಿದು ಕೂತಿದ್ದಾಳೆ. ನಿಮ್ಮ ಮೇಲೆ ನನ್ನನ್ನು ಎತ್ಕೊಟ್ಟೋದಕ್ಕೆ ನೋಡಿದ್ರು. ಏನಂತ ಹೇಳಿದ್ರು? ಅವಳು ನನಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ದಂತೆ. ಆರತಿಯವರಿಂದ ನಿಮಗೆ ಸಂತೋಷ ಇಲ್ಲ, ಆರ್ಯಂಗೆ ಆದಿಯಿಂದ ನೆಮ್ಮದಿ ಇಲ್ಲ, ನಿಮ್ಮನ್ನೆಲ್ಲ ಆಚೆ ಕಳಿಸಿದ್ರೆ ನಾವು ಸಂತೋಷವಾಗಿರ್ಬೋದು ಅಂತ ಹೀಗೆಲ್ಲ ಮಾಡಿದ್ರು. ನೋಡಿದ್ರ 2 ನಾಲ್ಗೆ ಹೇಗಿದೆ? ಇಷ್ಟೊತ್ತು ತಾನು ತಪ್ಪು ಮಾಡಿಲ್ಲ ಅಂತ ವಾದಿಸ್ತಿದ್ರು, ಈಗ ತಪ್ಪು ಮಾಡಿರೋದಕ್ಕೆ ಕಾರಣ ಬೇರೆ ಕೊಡ್ತಾ ಇದ್ದಾರೆ. ಅವಳು ನೇರವಾಗಿ ನನ್ನ ಟಾರ್ಗೆಟ್ ಮಾಡಿದ್ದಾಳೆ. ಇಷ್ಟು ದಿನ ಈ ಮನೆ ನಡೆದಿರೋ ಅನಾಹುತಗಳಿಗೆಲ್ಲ ಅವಳೇ ಕಾರಣ ಅನ್ನೋದನ್ನ ಮರ್ತಿದ್ದಾಳೆ. ಈ ಮಾತುಗಳನ್ನ ನನ್ನ ಮುಂದೆ ಆಡಿದಿದ್ರೆ ತಕ್ಕ ಉತ್ತರ ಕೊಡ್ತಾ ಇದ್ದೆ. ಆ ಕೆಲಸ ನಾನ್ ಮಾಡ್ತೀನಮ್ಮ. ಅವಳೇ ಮನೆಯಿಂದ ತೊಲಗಲ್ವೋ ನಾನು ನೋಡ್ತೀನಿ. ಆದಿತ್ಯ, ಒಂದು ನಿಮಿಷ. ಇಷ್ಟೆಲ್ಲ ಮಾತಾಡಿದ್ದಾರೆ ಅಂದ್ಮೇಲೆ ಅವ್ರು ಒಂದ್ ಕ್ಷಣ ಮನೇಲಿ ಇರಬಾರ್ದು. ಬಾ ನಿಂತ್ಕೊಳ್ರೋ. ಅವಳು ಯೋಗ್ಯತೆ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಅವಳ ಮಟ್ಟಕ್ಕೆ ನೀವು ಎಳಿತಾ ಇದ್ದೀರಲ್ಲ. ಯಾರು ಹೋಗೋದು ಬೇಕಾಗಿಲ್ಲ. ಒಂದಿನ ಕಾಲಾವಕಾಶ ಕೇಳಿದಾಳ್ತಾನೆ, ಕೊಡೋಣ. ಇಷ್ಟು ದಿನ ಅವಳು ಸಹಿಸ್ಕೊಂಡಿದ್ದೀವಂತೆ, ಒಂದಿನ ಯಾವ ಲೆಕ್ಕ? ಅವಳು ಮಾತು ಕೇಳಿಲ್ಲ ಅಂದ್ರೆ ಅವಳು ಮೀಡಿಯಾಕ್ಕೆ ಹೋಗ್ತಾಳಂತೆ. ನನ್ನ ಮೇಲೆ ಆಂಟಿ ಪಬ್ಲಿಸಿಟಿ ಆಗುತ್ತೆ, ಹೆಸರು ಹಾಳಾಗತ್ತೆ. ಅಂದ್ರೆ ಒಂದ್ ರೀತಿಯಲ್ಲಿ ಅವಳು ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ಲು. ಮಾವ, ಮೀಡಿಯಾದವ್ರು ಯಾಕೆ ಅವಳ ಮಾತು ಕೇಳ್ತಾರೆ? ಅವಳ ಮಾತನ್ನ ನಂಬಿ ಜನರು ನಿಮ್ಮ ಮೇಲೆ ತಪ್ಪು ತಿಳ್ಕೊಳ್ಳಲ್ಲ. ಅವಳನ್ನ ಸುಲಭವಾಗಿ ತಗೊಳಕ್ಕಾಗಲ್ಲ. ಚಿದಂಬರಂ ಸಪೋರ್ಟ್ ಇದೆ ಅವಳಿಗೆ. ನಿರೋಷ, ಮಾವ ಹೇಳ್ತಿರೋದು ಕರೆಕ್ಟು. ಇವಳಿಗೆ ಆ ಚಿದಂಬರಂ ಸಪೋರ್ಟ್ ಜಾಸ್ತಿ ಇದೆ. ನಾವು ಈಗಲೇ ಇವಳನ್ನ ಆಚೆ ಹಾಕಿ ಗಲಾಟೆ ದೊಡ್ಡದು ಮಾಡ್ಕೊಳ್ಳೋದು ಬೇಡ. ಆ ಚಿದಂಬರಂ ಹತ್ರ ನಾಳೆ ಮಾತಾಡ್ತೀನಿ ನಾನು. ಇವಳಿಗೆ ಸಿಗ್ತಿರೋ ಕುಮ್ಮಕ್ಕನ್ನು ಹೇಗೆ ನಿಲ್ಲಿಸ್ಬೇಕು ಅಂತ ನನಗೆ ಗೊತ್ತಿದೆ. ನಾಳೆ ಒಂದಿನ ವೆಯ್ಟ್ ಮಾಡೋಣ. ಸರಿಯಾಗಿದ್ರೆ ಇವತ್ತು ಒಂದಿನ ಸುಮ್ಮನೆ ಇರೋಣ. ನಾಳೆ ಏನಾದರೂ ಹೋಗದೆ ಇದ್ರೆ ಆಗ ವಿಚಾರಿಸ್ಕೋತೀನಿ. ನಿನ್ನ ನೋಡಿದ್ರೆ ಏನನ್ಸತ್ ಗೊತ್ತಾ? ನಾಲ್ಕು ಬಾರ್ಸ್ಬೇಕನ್ಸುತ್ತೆ. ನಿರೋಷ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ತುಂಬಾ ಚೆನ್ನಾಗಿ ನಾಟಕ ಆಡ್ಬಿಟ್ರಿ. ನನ್ನ ಹೆಸರು ಬಳಸ್ಕೊಂಡು ಶ್ರೀಕಾಂತ್ ನಾಯಕ್ ಕರ್ಸ್ಬೇಕಾಗಿತ್ತು. ಯಾಕೆ ಧೈರ್ಯ ಇಲ್ವಾ? ಮೋಸ ಕಪಟ ಮಾಡ್ಬೇಕಾರೆ ನಿಮ್ಮ ಹೆಸರು ಬಳಸ್ಕೊಂಡೆ ಮಾಡ್ಬೇಕಾಗಿತ್ತು. ನನ್ನ ಹೆಸರು ಬಳಸ್ಕೊಳ್ಳೋ ಅಷ್ಟು ಧೈರ್ಯ ನಿಮ್ಗೆ? ಎಷ್ಟು ಕೊಬ್ಬು ನಿಮ್ಗೆ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ನನ್ನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ನಿಮ್ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ನನ್ಗಿಲ್ಲ. ಎಲ್ರು ನಿಮ್ ಮನೆಯಿಂದ ಹೊರಗಾಕಿ ತಾವು ಮಹಾರಾಣಿ ತರ ಮೆರಿಬೇಕಂತ ಆಸೆ ಅಲ್ವಾ? ಈಗ ನೀವೇ ಈ ಮನೆಯಿಂದ ಹೊರಗೆ ಹೋಗ್ತಿದ್ದೀರಾ. ಈ ಮನೇಲಿ ನಿಮ್ ಕೌಂಟ್ ಡೌನ್ ಸ್ಟಾರ್ಟ್ ಆಯ್ತು. ಆಟ ಇನ್ನು ಮುಗ್ದಿಲ್ಲ ನಿರೋಷ. ನಾನು ಇದೇ ಮನೇಲಿದ್ದೀನಿ. ಸೋಲು ಗೆಲುವು ಇನ್ನೂ ತೀರ್ಮಾನ ಆಗ್ಬೇಕು. ಓಹೋ, ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾರಲ್ಲ, ಹಾಗಾಯ್ತು ನಿಮ್ ಮಾತಿನ ಅರ್ಥ. ಇವತ್ತೇ ಕತ್ ಹಿಡ್ದು ಹೊರಗೆ ದಪ್ತಿದ್ರು. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಅಂತ ಇವತ್ತು ಒಂದಿನ ಈ ಮನೇಲಿ ಉಳಿಸ್ಕೊಂಡಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ನಾಳೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೀನಿ. ಕೊಡ್ತೀನಿ, ಇಲ್ಲೇ ಇರ್ತೀನಿ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಇಲ್ಲೇ ಉಳ್ಕೋಬೇಕಂತಿದ್ದೀರಾ? ಇರ್ತೀನೋ ಬಿಡ್ತೀನೋ ಅದು ನನಗೆ ಗೊತ್ತಿಲ್ಲ. ಆದರೆ ಇವತ್ತಿನ ಈ ಕ್ಷಣದ ಮಟ್ಟಿಗೆ ನೀವೆಲ್ಲ ಸೇರಿ ಎಲ್ಲ ತಪ್ಪನ್ನು ನನ್ನ ಮೇಲೆ ಹಾಕಿದ್ದೀರ. ಅದನ್ನು ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ. ನಾಳೆವರೆಗೂ ನನಗೆ ಟೈಮ್ ಬೇಕು. ನೀವು ಹೊಸ ಕತೆ ಕಟ್ರೆ ನಿಮ್ಮನ್ನ ಯಾರೂ ನಂಬಲ್ಲ. ನೀವು ಕೈ ಕಾಲಿಡ್ದು ಬೇಡ್ಕೊಂಡ್ರು ಯಾರ ಮನ್ಸು ಕರ್ಗೋದು ಇಲ್ಲ. ಈಗ ಎಲ್ರೂ ಕೋಪದಲ್ಲಿದ್ದಾರೆ, ನಾನು ಮಾತಾಡೋದು ಬೇಡ ಅಂತ ಅನ್ಕೊಂಡ್ರು ಅದೆಲ್ಲ ಸುಳ್ಳು.
ಎಲ್ರೂ ಮನಸ್ಸಲ್ಲಿ ನಿಮ್ಮನ್ನ ಈ ಮನೆಯಿಂದ ಹೊರಗಡೆ ಕಳಿಸ್ಬೇಕಂತಾನೆ ಇರೋದು. ಅಕಸ್ಮಾತ್ ನೀವು ಮನೆಯಿಂದ ಹೋಗ್ಲಿಲ್ಲ ಅಂದ್ಕೊಳ್ಳಿ, ನಾನು ಅತ್ತೆ ಈ ಮನೇಲಿ ಇರೋದಿಲ್ಲ ಅಂತ ಸೂರ್ಯ ಮಾವ ಹತ್ರ ಹೋಗಿ ಹೇಳ್ತೀವಿ. ಆ ಕಾರಣಕ್ಕೋಸ್ಕರ ಆದರೂ ಸೂರ್ಯ ಮಾವ ನಿಮ್ಮನ್ನ ಈ ಮನೇಲಿ ಒಂದು ಕ್ಷಣ ಇರೋಕ್ಕೂ ಬಿಡಲ್ಲ. ನಿರೋಷ, ನಿನ್ನನ್ನು ತುಂಬ ಚಿಕ್ಕವಳು, ದೂರದೃಷ್ಟಿ ಅಂತಾರಲ್ವ, ಅದು ನಿನಗೆ ತುಂಬ ಕಡಿಮೆ. ನಾನು ಈ ಮನೆಗೆ ಬಂದಿದ್ದ ಉದ್ದೇಶನೇ ಬೇರೆ, ನನ್ನ ಗುರಿನೇ ಬೇರೆ. ಅದನ್ನು ಸಾಧಿಸೋವರೆಗೂ ನಾನು ಈ ಮನೆಯಿಂದ ಆಚೆ ಹೋಗೋ ಮಾತೇ ಇಲ್ಲ. ಇವತ್ತು ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ನಾನು ಸಿಕ್ಕಾಕೊಂಡೆ ಅಷ್ಟೇ. ಹಾಗಂತ ನಾನು ನನ್ನ ಸೋಲನ್ನ ಒಪ್ಕೊಂಡಿಲ್ಲ. ನನ್ನಲ್ಲಿ ಇನ್ನೂ ಬೇಕಾದಷ್ಟು ಐಡಿಯಾಗಳಿದೆ ನಿರೋಷ. ಇಷ್ಟಕ್ಕೆ ಮುಗೀತು ಅಂತ ಅನ್ಕೋಬೇಡ. ನೋಡ್ತಿರು ಇನ್ನೂ ಮುಂದೆ ನಿಮ್ಮನ್ನು ಹೇಗೆ ಆಟ ಆಡಿಸ್ತೀನಿ ಅಂತ. ಸುಮ್ಮನೆ ಹೆದರ್ಸ್ಬೇಡಿ, ನಿಮ್ಮ ತಾಳಕ್ಕೆ ಕುಣಿಯೋಕ್ಕೆ ಇಲ್ಲಿ ಯಾರೂ ಇಲ್ಲ. ಆದರೆ ಯಾರಿಗೂ ಗೊತ್ತಿಲ್ಲರೋ ಸತ್ಯ ಹೊರಗೆ ಬಂತು ಅಂದರೆ ಎಲ್ಲರೂ ತಲೆ ತಗ್ಗಿಸ್ಲೇಬೇಕು. ಆ ಸಮಯ ನಾಳೆ ಬರುತ್ತೆ. ಯಾವ್ದಾರ ಗುಟ್ಟು ರಟ್ ಮಾಡ್ಬೇಕಂತಿದ್ದೀರಾ ಅಥವಾ ಇನ್ನೊಂದು ಸುಳ್ಳು ಕತೆ ಕಟ್ಟಿ ಎಲ್ಲರೂ ಮೋಸ ಮಾಡ್ಬೇಕಂತಿದ್ದೀರಾ? ಹೇಳಿದ್ನಲ್ಲ ನಾಳೆ ಎಲ್ಲ ವಿಷಯ ಗೊತ್ತಾಗತ್ತೆ ಅಂತ. ನಿರೋಷ, ನೀನು ಚಿಕ್ಕ ಹುಡುಗಿ, ನೀನು ಹುಟ್ಟೋದಕ್ಕೂ ಮುಂಚೆಯಿಂದನೇ ನಂಗೆ ಸೂರ್ಯ ಅವ್ರಿಗೆ ಗೊತ್ತು. ಸೊ ನಾಳೆ ತನಕ ಕಾದು ನೋಡು, ಓಕೆ? ನಿರೋಷ, ನಿನಗಿನ್ನೊಂದು ಅವಕಾಶ ಕೊಡ್ತೀನಿ. ಈಗಲೂ ನೀನು ನನ್ನ ಜೊತೆ ಮತ್ತೆ ಕೈ ಜೋಡಿಸಿದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಒಂದೇ ಒಂದು ಮಾತು, ಅರ್ಪಿತಾ ಅವರು ಇದೇ ಮನೇಲಿ ಇದ್ಬಿಡ್ಲಿ ಅಂತ ನೀನು ಹೇಳಿದ್ರೆ ಸಾಕು. ಅದೆಲ್ಲ ಏನೂ ಬೇಕಾಗಿಲ್ಲ. ನಿನ್ನ ಆಮೇಶಗಳಿಗೆ ನಾನು ಬಗ್ಗಲ್ಲ. ಆ ಥರ ಪಡ್ಬೇಡ ನಿರೋಷ, ನಿಧಾನವಾಗಿ ಯೋಚನೆ ಮಾಡು. ನೋಡು, ಈಗ ಈ ಮನೆ, ಆಸ್ತಿ ಪಾಸ್ತಿ ಎಲ್ಲ ಸೂರ್ಯವ್ರ ಹೆಸರಲ್ಲಿದೆ. ನಿಜ, ನಾನೇನೋ ಈ ಮನೆಗೆ ಕೆಲಸದೊಳಗೆ ಬಂದೆ. ಆದರೆ ನೀವು ಆರ್ತಿ ಕೂಡ ಹಾಗೇನೆ ಅಲ್ವಾ? ಹೆಸರಿಗೆ ಮಾತ್ರ ಆರ್ತಿ ಅವರು ಸೂರ್ಯ ಅವ್ರ ಹೆಂಡತಿ. ಆದರೆ ಸೂರ್ಯ ಅವ್ರ ಮನಸ್ಸಲ್ಲಿ ಆರ್ತಿ ಅವ್ರ ಬಗ್ಗೆ ಸ್ವಲ್ಪನೂ ಪ್ರೀತಿ ಅನ್ನೋದಿಲ್ಲ. ನೀನೇ ಸ್ವಲ್ಪ ಯೋಚನೆ ಮಾಡೋ ನಿರೋಷ. ಸೂರ್ಯ ಅವರು ಅವ್ರ ಸ್ವಂತ ಮಗ ಆರ್ಯನ್ನ ಪೊಲೀಸ್ ಮಾಡಿದ್ರು. ಅದೇ ಆದಿ ಆಟೋ ಡ್ರೈವರ್ ಆದ. ಈಗಲ್ಲ, ಮುಂದೆನೂ ಅಷ್ಟೇ ನಿನಗೆ ಆದಿಗೆ ಈ ಮನೆಯಲ್ಲಿ ಯಾವುದೇ ರೀತಿಯಾದ ಸ್ಥಾನ ಮಾನ ಗೌರವ ಸಿಗಲ್ಲ. ಸಿಗೋದಕ್ಕೆ ಆರ್ಯ ಬಿಡೋದು ಇಲ್ಲ. ಇವತ್ತಲ್ಲ ನಾಳೆ ಆರ್ಯ ಮತ್ತು ಸೂರ್ಯ ಇಬ್ಬರೂ ಸೇರಿ ನೀವಿಬ್ಬರೂ ಮನೆಯಿಂದ ಆಚೆ ಕಳಿಸ್ತಾರೆ. ಶಟಾಪ್. ಅದೆಲ್ಲ ಏನೂ ಬೇಡ. ನನ್ನ ಮನ್ಸು ಕೆಡಿಸಿ ಇನ್ನೊಂದು ಆಟ ಆಡಬೇಡಿ. ನಿಮ್ಮ ಮಾತನ್ನ ಕೇಳೋ ಅಷ್ಟು ದಡ್ಡಿ ನಾನಲ್ಲ. ಸೂರ್ಯ ಮಾವಂಗೆ ನಮ್ಮ ಮೇಲೆ ಪ್ರೀತಿ ಇದೆ. ಹೌದಾ? ಸರಿ, ಅವ್ರಿಗೆ ನಿಮ್ಮ ಮೇಲೆ ಅದೆಷ್ಟು ಪ್ರೀತಿ ಇದೆ ಅನ್ನೋದು ಇವತ್ತಲ್ಲ ನಾಳೆ ನಿನಗೆ ಗೊತ್ತಾಗುತ್ತೆ. ಸಪೋರ್ಟ್ ಮಾಡೋದಾದ್ರೆ ಮಾಡು, ಇಲ್ಲ ಅಂದರೆ ಬಿಡು. ಒಂದು ಕೆಲಸ ಮಾಡ್ತೀನಿ. ಈಗ ನೀವು ಹೇಳಿರೋ ವಿಷಯನೆಲ್ಲ ಮನೆಯವ್ರ ಹತ್ರ ಹೋಗಿ ಹೇಳ್ತೀನಿ. ಆಗ ಏನಾಗತ್ತೆ ಹೇಳಿ? ನಾಳೆವರೆಗೂ ಕೊಟ್ಟಿರೋ ಟೈಮು ಕ್ಯಾನ್ಸಲ್ ಆಗತ್ತೆ. ಈಗಿಂದೀಗಲೇ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಅಯ್ಯೋ, ಮತ್ತ್ಯಾಕೆ ಸುಮ್ಮನಿದ್ಯಾ? ಹೋಗಿ ಹೇಳು. ಅರ್ಪಿತಾ ಹಾಗಂದ್ಲು ಹೀಗಂದ್ಲು ಅಂತ ನೀನು ಏನೇ ಹೇಳಿದ್ರು ಕೂಡ ಮನೆಯವರು ನನ್ನನ್ನು ಆಚೆ ಹಾಕೋಕ್ಕಾಗಲ್ಲ. ಅಪ್ಪಿತಪ್ಪಿ ನನ್ನ ಮನೆಯಿಂದ ಆಚೆ ಹೋದರೂ ಕೂಡ ಮೀಡಿಯಾದವ್ರು ಬರ್ತಾರೆ. ಮನೆ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬರುತ್ತೆ. ಏನು ಹೆದರ್ಸ್ತಿದ್ದೀರಾ? ಅಯ್ಯೋ ಇಲ್ಲಪ್ಪ, ಇರೋ ವಿಚಾರ ಹೇಳ್ದೆ ಅಷ್ಟೇನೆ. ನನ್ನ ಮನೆಯಿಂದ ಆಚೆ ಹಾಕೋ ಕೆಲಸಕ್ಕೆ ನೀನಾದ್ರೂ ಕೈ ಹಾಕಿದ್ರೆ ನಿನ್ನ ಮರ್ಯಾದೆ ನೀನೇ ಕಳ್ಕೊತೀಯ. ನನಗೆ ಸಪೋರ್ಟ್ ಮಾಡೋ ಯೋಗ್ಯತೆ ಇಲ್ಲ. ಮುಂದೆ ಈ ವಿಷಯಕ್ಕೆ ಪಶ್ಚಾತ್ತಾಪ ಪಡ್ತೀಯ. ಹೌದಾ? ಸರಿ, ಹಾಗಾದ್ರೆ ನಿಮ್ಮನ್ನ ನಾಳೆನೇ ನೋಡ್ಕೋತೀನಿ. ನೀವು ಈ ಮನೆಯಿಂದ ಹೊರಗಡೆ ಕಾಲಿಟ್ಟಾಗ ನಿಮ್ಮನ್ನ ನೋಡಿ ನಗುವಂಥ ಮೊದಲನೇ ವ್ಯಕ್ತಿ ನಾನಾಗಿರ್ತೀನಿ. ನೆನಪಿರ್ಲಿ.
ಅಡುಗೆ ಮಾಡ್ತಿದ್ದೀರಾ? ನಾ ಮಾಡ್ತೀನಿ, ಬನ್ನಿ. ಈ ಮನೆಗೆ ಯಾರೇ ಬಂದರು ಅಥವಾ ನಮ್ಮ ಶತ್ರುಗಳೇ ಈ ಮನೆಗೆ ಬಂದರೂ ಅವ್ರು ಹಸಿದಾಗ ನಾವು ಊಟ ಹಾಕದೆ ವಾಪಸ್ ಕಳಿಸಲ್ಲ. ಅದು ಈ ಮನೆ ಸಂಪ್ರದಾಯ. ಹೋಗಿ ಕೂತ್ಕೋ, ಊಟ ಬಡಿಸ್ತೀನಿ. ಅಲ್ಲ, ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ನೀ ಮಾಡೋ ಕೆಲಸ ಎಲ್ಲ ವಿಷ ಬೆರೆಸೋವಂಥ ಕೆಲಸ, ಅದ್ರ ಅಗತ್ಯ ಇಲ್ಲ. ಏನು ಹೀಗೆ ಮಾತಾಡ್ತಿದ್ದೀರಾ? ನಾನು ಯಾವಾಗ ವಿಷಯ ಬರೆಸ್ದೆ? ಎಲ್ಲ ಎಕ್ಸ್ಪ್ಲನೇಷನ್ ಕೊಡಬೇಕಾ ನಿನಗೆ? ಏನು ಮಾಡಿದ್ಯಾ ಅನ್ನೋದು ನಿನಗೆ ಗೊತ್ತಿಲ್ವಾ? ಅದನ್ನು ಬಾಯ್ಬಿಟ್ಟು ಬೇರೆ ಹೇಳಬೇಕು, ನೀ ಮಾಡಿರೋ ಕಚಡ ಕೆಲಸಕ್ಕೆ. ಇದಕ್ಕೆಲ್ಲ ಕಾರಣ ಇದೆ. ಹೇಳೋದಕ್ಕೆ ಈ ಸಮಯ ಅಲ್ಲ. ಸಮಯ ಬಂದ ನಾನು ಹೇಳ್ತೀನಿ. ನಿನ್ನ ಈ ಕಾರಣ ಸಬೂಬು ಇದೆಲ್ಲ ಯಾವುದೂ ಅಗತ್ಯ ಇಲ್ಲ. ನೀನು ಯೋಚನೆ ಮಾಡಿ ನೋಡು. ಈ ಮನೆಗೆ ನೀನು ಕೆಲಸದವಳಾಗಿ ಬಂದಿದ್ದೆ. ನೀನು ಕೆಲಸದವಳು ಅನ್ನೋ ಭಾವನೆ ಬರಬಾರ್ದು ಅಂತ ನಮ್ಮಲ್ಲೂ ನೀನು ಒಬ್ಬಳು ಅನ್ನೋ ಥರ ಟ್ರೀಟ್ ಮಾಡಿದ್ವಿ. ಆದರೆ ನೀನೇನು ಮಾಡಿದೆ? ನನ್ನ ಸೂರ್ಯವ್ರ ಸಂಬಂಧನ ಹಾಳು ಮಾಡಿದೆ. ಅಷ್ಟು ಸಾಲದು ಅಂತ ಈಗ ನಿರೋಷ ನಿನ್ನ ಮಗಳು ಸಮಾನ ಕಣೆ ಅವಳು. ಅವಳು ಸಂಸಾರನೇ ಹಾಳು ಮಾಡೋಕ್ಕೆ ಹೊರಟಿದ್ಯಲ್ಲ ಶ್ರೀಕಾಂತ ಮುಂದೆ ಇಟ್ಕೊಂಡು. ನಿನಗೇನು ಅನಿಸ್ತಾ ಇಲ್ವಾ? ನಿನಗೆ ಪಾಪ ಪ್ರಜ್ಞೆ ಕಾಡ್ತಾ ಇಲ್ವಾ? ಮರ್ಯಾದೆನೇ ಇಲ್ವಲ್ಲ ನಿನಗೆ? ಇದಕ್ಕೆಲ್ಲ ಕಾರಣ ಇದೆ, ಹೇಳ್ತೀನಿ ಅಂತ ಹೇಳಿದ್ನಲ್ವಾ. ತಪ್ಪಿಸ್ಕೊಳಕ್ಕೆ ನೋಡ್ಬೇಡ. ಇಷ್ಟು ವರ್ಷ ಈ ಮನೆಯವರಿಗೆ ನೀನೇನು ಅಂತ ಅರ್ಥ ಆಗಲಿಲ್ಲ. ಆದರೆ ಇವತ್ತು ಅರ್ಥ ಆಯ್ತು ನೀನೆಂತೋಳು ಅನ್ನೋ. ನಮಗೆಲ್ಲ ಇಷ್ಟು ತೊಂದರೆ ಕೊಟ್ಟೆ, ಇಷ್ಟೆಲ್ಲ ಕುತಂತ್ರ ಮಾಡಿ ಇಷ್ಟೆಲ್ಲ ಅನಾಹುತ ಮಾಡಿದೆ. ಏನು ಸಿಕ್ತು ನಿನಗಿದ್ರಿಂದ? ನೀನು ಸಂತೋಷವಾಗಿರಲಿಲ್ಲ, ನಮ್ಮನ್ನು ಸಂತೋಷವಾಗಿರೋದಕ್ಕೆ ಬಿಡಲಿಲ್ಲ. ಏನು ಮೇಡಮ್, ನಾನು ಸುಮ್ಮನೆ ಇದ್ದೀನಿ ಅಂತ ಏನೇನೋ ಮಾತಾಡ್ತಿದ್ದೀರಾ? ನಿಜವಾಗ್ಲೂ ನೀವು ಚೆನ್ನಾಗಿದ್ರಾ? ಸಾಕ್ಷಿಗೆ ಅಮ್ಮ ಬೇಕಾಗಿತ್ತು, ಆದಿಗೆ ಅಪ್ಪ ಬೇಕಾಗಿತ್ತು. ಪುನರ್ವಿವಾಹ ನೆಪ ಮಾತ್ರ. ನಿಮ್ಮಿಬ್ರು ಮಧ್ಯ ಯಾವ ಸಾಮರಸ್ಯನೂ ಇರಲಿಲ್ಲ, ಬರೀ ಹೊಂದಾಣಿಕೆ ಅಷ್ಟೇ. ನನ್ನ ಮಗಳಿಗೆ ಇವಳು ಅಮ್ಮನ ಪ್ರೀತಿ ಕೊಟ್ಲಾ ಅಂತ ಅವರು, ನನ್ನ ಮಗನಿಗೆ ಇವ್ರ ಅಪ್ಪನ ಪ್ರೀತಿ ಕೊಟ್ರ ಅಂತ ನೀವು. ಪ್ರತಿ ಹೆಜ್ಜೆ ಹೆಜ್ಜೆಗೂ ಒಬ್ರನ್ನೊಬ್ರು ಪರೀಕ್ಷೆ ಮಾಡ್ತಿದ್ರಿ, ಜಗಳ ಆಡ್ತಿದ್ರೆ ಹೊರತು ಒಂದಿನಾದ್ರೂ ಚೆನ್ನಾಗಿದ್ರಾ? ಹಾಂ, ಏನೋ ನಿಮ್ದು ತುಂಬಾ ದೊಡ್ಡ ಆನಂದ ಸಾಗರ, ನಾನು ಬಂದು ಬಿರುಗಾಳಿ ಎಬ್ಬಸ್ದೇನೋ ಥರ ಮಾತಾಡ್ತಿದ್ದೀರಲ್ಲ ಇವಾಗ. ಏನಿನ್ ಮಾತಿನ ಅರ್ಥ? ನಾವು ಸಂತೋಷವಾಗಿರ್ಲಿಲ್ಲ ಅಂತನ? ನಾನಂತೂ ನೋಡಲಿಲ್ಲ. ಬರೀ ಕಿತ್ತಾಟ ಜಗಳ ಅಷ್ಟೇ. ನೋಡ್ದಿರೋದನ್ನ ನಾನು ನಂಬೋದೂ ಇಲ್ಲ. ಈ ಮನೆಯಲ್ಲಿ ನೀವು ಒಬ್ರನ್ನೊಬ್ರನ್ನ ಯಾರೂ ಅರ್ಥನೇ ಮಾಡ್ಕೊಳ್ಳಿಲ್ಲ. ಪ್ರತಿಯೊಬ್ಬರೂ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದು ನಾನು ಮಾತ್ರ. ಇವತ್ತು ಶ್ರೀಕಾಂತನ ಕರ್ಕೊಂಡು ಬಂದೇನೋ ಒಂದೇ ಒಂದು ಕಾರಣ ಇಟ್ಕೊಂಡು ನನ್ನ ಮೇಲೆ ಅಪವಾದ ಹೊರಿಸ್ಬೇಡಿ ನೀವು. ನಿಮ್ಮ ಸಂಸಾರದಲ್ಲಿ ಜಗಳಗಳು ಬಂದಿದ್ರೆ, ನಿಮ್ಗಳ ನೆಮ್ಮದಿ ಹಾಳಾಗಿದ್ರೆ ಅದಕ್ಕೆ ನಾನು ಕಾರಣ ಅಲ್ಲ, ನೀವೇ ಕಾರಣ. ಇಷ್ಟು ವರ್ಷ ನೀನು ಮಾಡಿರೋದು ಈ ಮನೆಗೆ ಉಂಡು ಬಗ್ಗೆ ಎರಡು ಕೆಲಸನೇ. ಈಗ ತಪ್ಪು ಮಾಡಿಲ್ಲ ಅಂತ ಸಮರ್ಥನೆ ಕೊಡೋಕೆ ಹೋಗಬೇಡ. ನೀನು ತಪ್ಪು ಮಾಡಿದ್ಯೋ ಇಲ್ಲ ಅನ್ನೋದನ್ನ ನಿನ್ನ ಆತ್ಮಸಾಕ್ಷಿಗೆ ಕೇಳ್ಕೊ. ಈ ಮನೇಲಿ ನಿನಗೆ ಒಂದಿನ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಷ್ಟು ವರ್ಷ ನಾನು ನಿನ್ನ ಸಹಿಸ್ಕೊಂಡಿದ್ದೀನಿ. ಇನ್ನು ಒಂದಿನ ಯಾವ ಮಹಾ. ಇವತ್ತು ನನ್ನ ಮಕ್ಕಳು ಅವ್ರವ್ರ ಹೆಂಡತಿರ ಜೊತೆ ಚೆನ್ನಾಗೇ ಇದ್ದಾರೆ. ಅದು ನನಗೆ ತುಂಬ ಸಂತೋಷ ಕೊಟ್ಟಿದೆ, ನೆಮ್ಮದಿನೂ ಕೊಟ್ಟಿದೆ. ಇನ್ನು ಒಂದು ಕ್ಷಣ ನೀನು ನನ್ನ ಕಣ್ಣು ಮುಂದೆ ನಿಂತರೆ ತಾಳ್ಮೆಗಿಡಬೇಕಾಗತ್ತೆ. ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸ್ತಿದ್ದೀರಾ? ಇದೆಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಡ್ತೀನಿ. ಡ್ಯಾಡ್ ಕೊಡಿ. ಔಟ್. ಫೇರಾ? ಡ್ಯಾಡ್ ಔಟ್. ಔಟ್. ಡ್ಯಾಡ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇನ್ನೊಂದ್ಸಲ ಬೌಲಿಂಗ್ ಮಾಡು. ಡ್ಯಾಡ್ ಯಾಕೆ? ಔಟ್ ಡ್ಯಾಡ್. ಔಟ್ ಇಲ್ಲ. ಅಂಪೈರ್ ಹೇಳಾಯ್ತು, ಬಾಲ್ ಮಾಡ ಬಾಲ್ ಮಾಡ ಬಾಲ್ ಮಾಡ. ಮಾಡ್ಬಿಡಿ. ನೋ ರೀಸನ್ಸ್, ಬಾಲ್ ಮಾಡ. ಗಲ್ಲಿಯಲ್ಲಿ ಆಡ್ದವ್ರಲ್ವಾ, ಮೋಸ ಮಾಡೋದ್ರಲ್ಲಿ ಎಕ್ಸ್ಪರ್ಟೀಸ್ ಇದೆ. ಪೊಲೀಸ್ನವ್ರು ಮೋಸನೇ ಮಾಡಲ್ಲ, ನಂಗೆ ಗೊತ್ತು. ಹೋಗು. ಆದ್ರೂ ಗಲ್ಲಿಯಲ್ಲಿ ಆಡೋರಷ್ಟಲ್ಲಪ್ಪ. ನಂಗೆ ಗೊತ್ತು, ಹೋಗು.
ಬಾಲ್ ಮಾಡ. ಈಗೇನು ಸಿಕ್ಸಮ್ಮ? ನೋಡು, ಬಾಲ್ನ ಬಾಲ್ ತರ ನೋಡ್ದೆ ನಮ್ಮ ಶತ್ರು ತರ ನೋಡಿದ್ರೆ ಬಾಲ್ ಹೇಗೆ ಹೋಗೋದು ಗೊತ್ತಾ? ಹಾಕು, ಗೊತ್ತಾಗತ್ತೆ. ನೋಡೋಣ ಅದೇನು ಹೊಡಿತೀಯೋ. ಏನು ತುಂಬ ಆಶ್ಚರ್ಯ ಆಗ್ತಿರ್ಬೇಕಲ್ಲ ನಿಮಗೆ? ಏನಪ್ಪ ಇವರಿಬ್ರು ಇಷ್ಟು ಬೇಗ ಹೇಗೆ ಒಂದಾಗ್ಬಿಟ್ರು ಅಂತ ಬೇಸರ ಆಗ್ತಿರ್ಬೇಕು ಅಲ್ಲ? ರಂಜಿತ್ ಬಾಲ್. ಒಂದು ನಿಮಿಷ. ಅವರು ಅಷ್ಟು ಚೆನ್ನಾಗೆ ಮಾತಾಡಿಕೊಂಡು ಪ್ರೀತಿಯಿಂದ ಆಟ ಆಡ್ತಿರೋದು ನೋಡ್ತಿದ್ರೆ ಹೊಟ್ಟೆ ಉರಿದೋಗ್ತಿರ್ಬೇಕು ನಿಮಗೆ ಅಲ್ವಾ? ಅವರೆಲ್ಲ ಖುಷಿಯಾಗಿ ಆಟ ಆಡ್ತಿದ್ರೆ ನಾನು ಯಾಕೆ ಹೊಟ್ಟೆ ಉರ್ಕೊಳ್ಳಿ? ಯಾಕೆಂದರೆ ಇದೇ ತಾನೇ ಬಯಸಿದ್ದು ನೀವು. ಅತ್ತೆ ಮಾವ ಪ್ರೀತಿಯಿಂದ ಸಂತೋಷವಾಗಿರಬಾರ್ದು, ಇವರಿಬ್ರು ಈ ಥರ ಪ್ರೀತಿಯಿಂದ ನಡ್ಕೋಬಾರ್ದು. ಇವರಿಬ್ರು ಈ ಥರ ಆಟ ಆಡಬಾರ್ದು ಅಂತ ನೋಡ್ಕೊಳ್ಳೋಕ್ಕೆ ನೀವೆಷ್ಟು ಆಟ ಆಡಿದ್ದೀರ ಅಂತ ನಂಗೆ ಚೆನ್ನಾಗಿ ಗೊತ್ತು ಅರ್ಪಿತಾ ಅವರೇ. ಬಟ್ ಏನು ಮಾಡೋದು, ಕೊನೆಗೆ ಹೀಗಾಗತ್ತೆ. ಹಲೋ, ನಿಮ್ಮ ಆಟ ಮುಗೀತು, ಅವ್ರ ಆಟ ಇವಾಗ ಶುರುವಾಗಿದೆ. ಇನ್ನು ಮುಂದೆ ಈ ಮನೆಯಲ್ಲಿ ನಗು, ಪ್ರೀತಿ, ಸಂತೋಷ ಎಲ್ಲ ಉಕ್ಕಿ ಹರಿಯುತ್ತೆ. ಆದಿಗೂ ಮಕ್ಕಳಾಗತ್ವೆ, ಆರಿನ್ಗೂ ಮಕ್ಕಳಾಗತ್ವೆ. ಮತ್ತೆ ಮನೆಯಲ್ಲಿ ಕಲರವ, ಎಲ್ಲ ಕಡೆ ಕಲರವ. ನಮ್ಮ ಸಂಸಾರ ಭೂಮಿ ಇದ್ದ ಹಾಗೆ. ನಿನ್ನಂಥ ಭೂಕಂಪ, ಸುನಾಮಿ ಎಷ್ಟೇ ಬಂದು ಅಪ್ಪಳಿಸಿದ್ರು ಭೂಮಿ ತನ್ನ ಹಳೆ ಎಲೆಗಳನ್ನ ಬೀಳಿಸ್ಕೊಂಡು ಹೊಸ ಎಲೆಗಳನ್ನ ತುಂಬಿಕೊಂಡು ಹೇಗೆ ಹಸಿರಿಂದ ಕೂಡಿ ಕಂಗೊಳಿಸುತ್ತೋ ಆ ಥರ ನಮ್ಮ ಮನೇಲಿ ಇನ್ನು ಮುಂದೆ ನಗು 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 ಅಷ್ಟೇ. ನಿಮ್ಮ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ರಂಜಿತ್. ಈ ಮನೆ ಚೆನ್ನಾಗಿರ್ಲಿ ಅಂತ ಎಷ್ಟೆಲ್ಲ ಆಸೆ ಪಡ್ತೀರಿ, ಆದರೆ ಈ ಸಂತೋಷ ಹೀಗೆ ಕೊನೆ ತನಕ ಯಾವತ್ತೂ ಇರಲ್ಲ. ನಿಮ್ಮ ಭ್ರಮೆ ಅಷ್ಟೇ ಎಲ್ಲ. ಯಾಕೆ? ಅದು ಶಾಶ್ವತವಾಗಿರೋ ಹಾಗೆ ನೋಡ್ಕೊಳ್ಳೋಕ್ಕೆ ನಾನಿದ್ದೀನಿ. ಯಾಕೆ ಭ್ರಮೆ ಆಗುತ್ತೆ? ಬನ್ನಿ, ಆಟ ಆಡಿದ್ ಸಾಕು, ಊಟಕ್ಕೆ ಟೈಮ್ ಆಯ್ತು. ಬನ್ನಿ ಅಮ್ಮ, ನೀನು ಊಟ ಮಾಡಿ ಬಾಮ್ಮ, ಆಡ ಬಾಮ್ಮ. ಆಚಾರ್ಯ ಬನ್ನಿ, ನಾನು ಹೇಳ್ಕೊಡ್ತೀನಿ ಬನ್ನಿ. ಬಾಲ ಇಟ್ಕೊಳ್ಳಿ, ಹೆಂಗೆ ಇಟ್ಕೊಳ್ಳಿ ಹೇಳ್ಕೊಡ್ತೀನಿ, ಇಟ್ಕೊಳ್ಳಿ. ಎಲ್ಲರೇ ನೋಡ್ತಾ ಇದ್ದೀರಾ? ಬಾಲ್ ನೋಡ್ರಿ, ಐಸ್ ಆನ್ ದ ಬಾಲ್ ಪ್ಲೀಸ್, ಕಮ್ ಆನ್. ಈ ಸಂಸಾರ ಈಗ ಒಂತಹ ಬಂದಿಗೆ ಬರ್ತಾ ಇದೆ. ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು.
ಭಗವಂತ, ಈ ಸಂಸಾರ ಇನ್ನು ಮುಂದೆ ಯಾವತ್ತಿಗೂ ಹೀಗೆ ಸ್ವರ್ಗಕ್ಕೆ ಕಿಚ್ಚಚ್ಚು ಅಂತಾರಲ್ಲ, ಹಾಗೆ ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿ 100 ಕಾಲ ಬಾಳೋ ಹಾಗೆ ಮಾಡಪ್ಪ ಪ್ಲೀಸ್.